ಓಕೆ, ಎಲ್ರಿಗೂ ನಮಸ್ಕಾರ. ಮಹಾನಟಿ ಸೀಸನ್ 2 ನ ಫಿನಾಲೆ ಇವತ್ತು. ಕಾತುರದಿಂದ ನಾವೆಲ್ಲರೂ ಎದುರು ನೋಡ್ತೀವಿ. ಯಾಕಂದ್ರೆ ಎಲ್ರು ಈ ಸೈಜ್ ಸ್ಕ್ರೀನ್ ಅಲ್ಲಿ ಸೆಲ್ಫಿ ತೆಗಿತೀವಿ, ವಿಡಿಯೋ ನೋಡ್ತೀವಿ. ದೊಡ್ಡ ಪರದೆಯಲ್ಲಿ ಆಕ್ಟ್ ಮಾಡುವಂತ ಅವಕಾಶ, ನಿಮ್ಮನ್ನ ನೋಡುವಂತ ಅವಕಾಶ ಬಹಳ ಅಪರೂಪದ ಅವಕಾಶ. ಅದು ಈ ಸ್ಪರ್ಧಿಗಳಿಗೆ ಸಿಕ್ಕಿದೆ. 5 ಫೈನಲಿಸ್ಟ್, ನಮ್ಮ 5 ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಮೂಲಕ ತಮ್ಮ ನಟನೆಯನ್ನ ಇವತ್ತು ನಮ್ಗೆ ಎಕ್ಸಿಬಿಟ್ ಮಾಡ್ತಾರೆ. ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ಈ 21 ಎಪಿಸೋಡ್ ಆಗಿದೆ ಅನ್ಸುತ್ತೆ. ಅಂದ್ರೆ ನನಗೇನೆ ಪರ್ಸನಲ್ ಆಗಿ ನಟನೆಯಲ್ಲಿರ್ಲಿ, ನನ್ನ ಆಟಿಟ್ಯೂಡ್ ಇರಲಿ, ಎಷ್ಟೊಂದು ವಿಷಯಗಳನ್ನ ನಾನ್ ಕಲ್ತಿದ್ದೀನಿ ಈ ಪ್ರೋಗ್ರಾಮ್ ಮೂಲಕ. ಅಂಡ್ ಬಂದಿರುವಂತ ಪ್ರತಿಭೆಗಳಿದಿಲ್ರಿ, ಪ್ರತಿಭೆ ಅನ್ನೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಿದೆ, ಅದ್ರೇನ್ ಡೌಟೇ ಇಲ್ಲ. ಆದ್ರೆ ಆ ಪ್ರತಿಭೆಗೆ ಸರಿಯಾದ ವೇದಿಕೆ ಸಿಗ್ಬೇಕಲ್ವ, ಅದು ಬಹಳ ಮುಖ್ಯ. ಆತರ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತು, ಅದೇ ಮಹಾನಟಿ. ಇಟ್ಸ್ ಅ ಪಾಸಿಟಿವ್ ಆಕ್ಟಿಂಗ್ ಶೋ. ಅದರ ಮಾಸ್ಟರ್ ಮೈಂಡ್ ಆಗಿ ನನಗೆ ಕೊಟ್ಟಂತ ಜವಾಬ್ದಾರಿ ನನಗೆ ಬಹಳ ಬಹಳ ಖುಷಿ ಕೊಟ್ಟಿದೆ. ಲುಕಿಂಗ್ ಫಾರ್ವರ್ಡ್ ಟು ದ ಫಿನಾಲೆ. ಎಸ್, ಏನ್ ಚಿಚ್ಚಾಟ ಹೇಳಪ್ಪ. ಒಬ್ರು ಹೇಳ್ಬೇಕಾ? ವಂಶಿ ಅಲ್ಲ, ವರ್ಷ. ಓ ಇಲ್ಲ 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 ಅವಳು ಇಲ್ಲ, ಇವಳು. 5 ಜನರು ಬಹಳ ಸಾಮರ್ಥ್ಯ ಇದೆ. ಅದೇ ಫಿನಾಲೆ ಇರೋದು. 5 ಜನರಲ್ಲಿ ಯಾರು ಗೆಲ್ತಾರೆ ನಮ್ಗೆ ಯಾರು ಗೊತ್ತಿಲ್ಲ. ದೇ ಆರ್ ಈಕ್ವಲ್ ರೀ. ಆನೆಸ್ಟ್ಲಿ ಅದ್ರಲ್ಲಿ ಫೇವರೇಟ್ ಇರೋಕ್ ಚಾನ್ಸ್ ಇಲ್ಲ. ಈಕ್ವಲಿ ಟ್ಯಾಲೆಂಟೆಡ್, ಅಷ್ಟೇ ಪ್ರತಿಭಾವಂತರು, ಎಲ್ಲಾ ರೀತಿಯಲ್ಲೂ 5 ಜನ ಅರ್ಹರು. ಹಾಗಾಗಿ ಇವತ್ತು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ನಂಬರ್ 1, ಓವರ್ ಆಲ್ ಜರ್ನಿಯಲ್ಲಿ ಹೇಗ್ ಪರ್ಫಾರ್ಮ್ ಮಾಡಿದ್ರು ನಂಬರ್ 2, ನಟನೆ ಮಾತ್ರ ಅಲ್ಲ, ಓವರ್ ಆಲ್ ಆಟಿಟ್ಯೂಡ್ ಹೇಗಿದೆ, ಎಲ್ಲವನ್ನೂ ಸೇರಿಸಿ ಯಾರು ಗೆಲ್ತಾರೆ, ಯಾರು ವಿಜೇತರು, ಆ ಕಿರೀಟ ಯಾರ ತಲೆ ಮೇಲೆ ಕೂರುತ್ತೆ ಅನ್ನೋದು ನಿಶ್ಚಯ ಆಗುತ್ತೆ. ಬಟ್ ಐ ಥಿಂಕ್ ಆಲ್ 5 ಆರ್ ಡಿಸರ್ವಿಂಗ್. ಯಾರು ನನ್ನ ಫೇವರೇಟ್ ಅಂತ ನಾಳೆ ಫಿನಾಲೆ ಆದ್ಮೇಲೆ ಯಾರ ತಲೆ ಮೇಲೆ ಕಿರೀಟ ಇರುತ್ತೋ ಅದೇ ಅಂತ ಹಾಕೊಳ್ಳಿ. ಓಪನ್ ಆಗಿ ಬಿಟ್ಟಿದೀವಿ. 5 ಜನ ನಿರ್ದೇಶಕರಿದ್ದಾರೆ. ಸೊ ವಿ ಹ್ಯಾವ್ ಲೆಫ್ಟ್ ಇಟ್ ಟು ದೆಮ್. ಅವ್ರು ಏನ್ ಕತೆ ಸೆಲೆಕ್ಟ್ ಮಾಡ್ತಾರೋ, ಯಾವ ಜಾನ್ರ ಸೆಲೆಕ್ಟ್ ಮಾಡ್ತಾರೋ, ಆ ಹುಡುಗಿ ಏನ್ ಸೂಟ್ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡಿರ್ತಾರೆ ಅನ್ಸುತ್ತೆ. ಸೊ ಇಟ್ಸ್ ಅನ್ ಆಕ್ಟಿಂಗ್ ಶೋ. ಯಾವ ಜಾನರ್ ಇದ್ರೂ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಅದು ಹಾರರ್ ಇರ್ಬೋದು, ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಅದನ್ನ ಹೇಗ್ ಮಾಡ್ತಾರೆ ನೋಡೋಣ. ಬಹಳ ಬಹಳ ಟಫ್ ಆಗುತ್ತೆ. ಅಂಡ್ ಈ ತರ ಕಲೆ, ಸಿನಿಮಾ ಅನ್ನೋದೆಲ್ಲ ನಾನು ಮೊದಲು ಕೂಡ ಅದನ್ನ ಹೇಳಿದೀನಿ. ಒಂದು ರನ್ನಿಂಗ್ ರೇಸ್ ಅಂದ್ರೆ ಎಲ್ಲರೂ ಒಂದೇ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಯಾರು ಫಸ್ಟ್ ಅಂತ ನೀವು ಹೇಳ್ಬೋದು. ಬಟ್ ಕಲೆ, ಸಿನಿಮಾ ಅಂತ ಬಹಳ ಡಿಫರೆಂಟ್. ಅದು ಒಬ್ಬೊಬ್ರು ಪಾತ್ರ ಒಂಥರ ಇರುತ್ತೆ. ಸೊ ನೋಡೋಣ ಹೇಗ್ ಮಾಡ್ತಾರೆ. ಗುಡ್ ಲಕ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.